ನಮ್ಮಲ್ಲಿ ಬಸ್ಗಳೆಲ್ಲ ಭಾಳ ಹಳೆದಾಗ್ಬಿಟ್ಟಿದೆ ಸರ್. ಅದು ಎಲ್ಲೆಂದ್ರಲ್ಲಿ ಸ್ಟೇರಿಂಗ್ ಕಟ್ ಆಗೋದು, ಸ್ಟಾಪ್ ಆಗ್ಬಿಡೋದು, ಈ ಥರ ಆಯ್ತು. ಹಿಂದೆ 4 ವರ್ಷ ಬಸ್ ತಗೊಂಡಿರ್ತಾರೆ ಬಿಜೆಪಿ ಸರ್ಕಾರದಲ್ಲಿ. 4 ವರ್ಷ ಗ್ಯಾಪ್ ಆಗ್ಬೇಕಲ್ಲ, ಅದರಲ್ಲೇ ಆಗೋಯ್ತು. ನಾವು ಒಟ್ಟು ಬಂದರೆ ಒಟ್ಟು 5,800 ತಗೊಂಡಿದ್ದೀವಿ. ಮತ್ತೆ KSRTC ತಗೊಳ್ತೀವಿ. ಆಮೇಲೆ ನೈಟ್ ಟೈಮು ಲೈಟ್ ಇಲ್ದೇ ಬಸ್ ಓಡಿಸ್ತಾರೆ. ಮತ್ತೆ ನಾವು 4 ವರ್ಷ ತಗೊಂಡ್ರೆ ಏನಪ್ಪ ಕಂಟಿನ್ಯೂಸ್ 4 ವರ್ಷ ಅದನ್ನ ಕೇಳಿದ್ರೆ ಸರ್ ನಮ್ಮ ಲೈವ್ ಮಾಡ್ತಾರೆ ಎಲ್ಲ ನೀವು ತಾನೇ ಇರೋದು ಅಂತ ಈಗಿದ್ದೀವಿ. ಗ್ಯಾಪು 4 ವರ್ಷಕ್ಕೆ ಬಸ್ಗಳು ಹಳೇದಾಗೋದಾಗುತ್ತಾ? 4 ವರ್ಷ ಹೊಸ ಸೇರಿಸಿಲ್ಲ ಅಂದರೆ ಗ್ಯಾಪ್ ಆಗುತ್ತೆ. ಸರಿ, ಗುಂಡ್ಲುಪೇಟೆ ಡಿಪೋಗೆ ಒಂದು 25 ಬಸ್ ಕೊಡ್ತೀರಾ ಸರ್? ಕೊಡ್ತೀವಿ. ಮಹೇಂದ್ರ ಅಂತ ಈಗ ಮೈಸೂರಿಗೆ ಇದು ಬರುತ್ತೆ, ಎಲೆಕ್ಟ್ರಿಕ್ ಬಸ್ ಬರುತ್ತೆ, ಅದರಿಂದ ರೂರಲ್ ಜಾಸ್ತಿ. ಆಮೇಲೆ ಇಲ್ಲಿ ಅಶ್ವಪದ ಬಸ್ಗಳನ್ನ ಜಾಸ್ತಿ ಬಿಟ್ಬಿಟ್ಟಿದ್ದಾರೆ. ಗುಂಡ್ಲುಪೇಟೆ ಟು ಮೈಸೂರು ಅಶ್ವಮೇಧನ ಜಾಸ್ತಿ ಬಿಟ್ಟಿದ್ದರಿಂದ ಅಲ್ಲಿ ಮಧ್ಯ ರೂಟ್ನವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಇದು ಮಾಡ್ತಾರೆ. ನಾನ್ ಸ್ಟಾಪು ಅದನ್ನೇ ಜಾಸ್ತಿ ಬಿಟ್ಟಿದ್ದಾರೆ. ಕೆಲವೊಂದು ಸಟ್ಲು ಗಾಡಿ ಕಡಿಮೆ ಹಾಕಿದ್ದಾರೆ ಅಂತ ಎಲ್ಲ ಕಡೆ ಇದೆ. ರೋಡ್ ಸ್ಟೇಟ್ ನಾನ್ ಸ್ಟಾಪ್ ಎಲ್ಲಿ ಡಿಮ್ಯಾಂಡ್ ಇರುತ್ತೆ ನಾನ್ ಸ್ಟಾಪ್ ಈ ಸಲ ಕೊಡ್ತೀವಿ ಜಾಸ್ತಿ. ಸರ್, ಡಿಪೋಗೆ ಏನಾದ್ರು ಭೇಟಿ ಕೊಡ್ತೀರಾ ಸರ್ ನೀವು? ಡಿಪೋಗೆ ಏನಾದ್ರು ಭೇಟಿ ಕೊಡ್ತೀರಾ? ಈಗ ಅಲ್ಲಿ ಬಸ್ಗಳ ಮ್ಯಾನೇಜರ್ ಜೊತೆ ಬಸ್ಗಳ ಸಮಸ್ಯೆ ಇದೆ. ಮೇಡಮ್ ಸ್ವಲ್ಪ ಗ್ರಾಮ ಪಂಚಾಯತ್ ಅದೆಲ್ಲ ಕೂಡ ಅನುಕೂಲಕ್ಕೆ ಆಗುತ್ತೆ. ಮತ್ತೆ ಅದಾದ್ಮೇಲೆ ಹೊಸಪೇಟೆ ಒಂದು ಭಾಳ ಚೆನ್ನಾಗಿದೆ. ನಾನು ಉದ್ಘಾಟನೆ ಮಾಡಿದೆ, ಅದು ಎಲ್ಲ ಭಾಳ ಚೆನ್ನಾಗಿದೆ, ಅದಾಗಿದೆ. ಇದಿಷ್ಟು ಹುಬ್ಳಿ ಎಲ್ಲ ಹೇಳಿದ್ದೀನಪ್ಪ ನಾವು. ಗುಲ್ಬರ್ಗ ಅಥಾರಿಟಿ ಅವರು ನಡೆಸ್ತಿದ್ದಾರೆ, ನಮಗೆ ತಗೊಳ್ಳಿ ಅಂತ ಕೇಳಿದ್ದಾರೆ. ಅಲ್ಲಿ ಎಲ್ಲೆಲ್ಲಿ KEDB ಇದೆ ಅಲ್ಲಿ ಪಾರ್ಕಿಂಗ್ ಅಂತ ಜಾಗ ಬಿಟ್ಟಿರ್ತಾರೆ. ಅದನ್ನು ನಮಗೆ ಕೊಟ್ಬಿಡಿ, ನಾವು ಮೇಂಟೈನ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಸ್ತೆಗಳಲ್ಲಿ ಹಾಕ್ತಾರೆ. ಎಲ್ಲ ಕಡೆ ಪಾರ್ಕಿಂಗ್ ಅಂತ ಜಾಗ ಬಿಟ್ಟಿರ್ತಾರೆ, ಅದನ್ನು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಬರೆದಿದ್ದೀವಿ. ಮಾಡಿದ್ರೆ ನಾವೇನಾಗುತ್ತೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆ ಜಾಗ ನಮ್ಗೆ ಕೊಟ್ಟರೆ ನಾವು ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ಧಾರವಾಡ ಆಯ್ತಾ? ಕಂಪ್ಲೀಟ್ ಆಯ್ತಾ? ಓಕೆ, ಆಯಿತು. ಇದಿಷ್ಟು ಇವತ್ತಿನ ವಿಚಾರ. ಇದು ಸುಮ್ಮನೆ ಸೈಟ್ ವಿಸಿಟ್, ಉದ್ಘಾಟನೆ ಅಲ್ಲ. ಉದ್ಘಾಟನೆ ಇನ್ನೊಂದು ವರ್ಷ ಆಗುತ್ತೆ, 1 ವರ್ಷ 2 ವರ್ಷ. ನೆಕ್ಸ್ಟ್ ಈ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಮಾರ್ಚ್ ಆದಮೇಲೆ ಬಜೆಟಲ್ಲಿ ಹಣ ಕೊಟ್ಟಾಗ ಟಾಪ್ ಪ್ರಿಯಾರಿಟಿನಲ್ಲಿ ಇದನ್ನು ತಗೊಂಡು ಅಷ್ಟೊತ್ತಿಗೆ ವೆಹಿಕಲ್ಸ್ ಎಲ್ಲ ಓಡಾಡೋ ಸ್ವಲ್ಪ ಕೂತ್ಕೊಳ್ಳಿ, ರಸ್ತೆಗಳೆಲ್ಲ ಸ್ವಲ್ಪ ಕೂತ್ಕೊಂಡ್ರೆ ಆಮೇಲೆ ಪದ್ಧತಿಯಲ್ಲಿ ಕಾಂಕ್ರೀಟ್ ಆದರೆ ಬ್ಲಾಕ್ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಬಿಟ್ಬಿಡಿ ಫ್ರೀಯಾಗಿ ಅಂತೇಳಿ, ಏನು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ಬಳಸ್ತಾ ಇದೆ ಅಂತೇಳಿ
ನಮಗೆ ಜಾಗ ಕೊಟ್ಟಂತ ನಮ್ಮ ಗಣೇಶ್ ಪ್ರಸಾದ್ ಅವರಿಗೆ ನಮ್ಮ ಇದ್ರ ಪರವಾಗಿ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ನೀವು ಕೂಡ ಬಂದಿದ್ದೀರ, ಎಲ್ಲ ಲಾರಿ ಓನರ್ಸು ಎಲ್ಲ ನೀವು ಬಂದಿದ್ದೀರಾ. ಅದೇ ರೀತಿ ಮಾಧ್ಯಮದವರಿಗೆ ಮತ್ತು ಇನ್ನಿತರ ನಮ್ಮ ಮುಖಂಡರು, ಈ ಗುಂಡ್ಲುಪೇಟೆಯ ಎಲ್ಲ ಮುಖಂಡರು ಎಲ್ಲ ಕೂಡ ಬಂದಿದ್ದಾರೆ. ಎಲ್ಲ ನಮಗೆಲ್ಲ ಚೆನ್ನಾಗಿ ಎಲ್ಲ ಪರಿಚಯ. ಅವಾಗ 10 ದಿವಸ ಇದ್ದೆ ಇಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ. ತಾಯಿಯವರು ನಿಂತಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಏನಾದ್ರು ಮಾಧ್ಯಮದವ್ರು ಏನೋ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು. ಸರ್ ಗುಂಡ್ಲುಪೇಟೆಯಲ್ಲಿ ಸರ್ ಬಸ್ಗಳ ಕೊರತೆ ಇದೆ. ಬಸ್ಸುಗಳು ಕೊರತೆ ಇದೆ, ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ 900 ಬಸ್ಸು ಆಟ ಮಾಡಿದ್ದೀವಿ. ಬಂದ ತಕ್ಷಣ ಮೈಸೂರಿಗೆ ಸಿಟಿಗೆ 100 ಎಲೆಕ್ಟ್ರಿಕ್ ಬಸ್ ಬರುತ್ತೆ. ಅವ್ರಿಗೇನು ಬೇಕಾಗಲ್ಲ. ಮುಂದಿರ್ತಕ್ಕಂಥದ್ದು ಗ್ರಾಮಾಂತರ ಪ್ರದೇಶಕ್ಕೆ ಈ ಸಲ ಕೊಡ್ತೀವಿ. ಆಮೇಲೆ ಕೊರತೆ ಯಾಕಾಯಿತು ಅಂದರೆ 2019ರಿಂದ 23ವರೆಗೂ 4 ವರ್ಷ ಬಸ್ಸಸ್ ಪರ್ಚೇಸ್ ಮಾಡಿಲ್ಲ ನಾನು ಅಜ್ಞಾನದಿಂದ. 4 ವರ್ಷ ಗ್ಯಾಪ್ ಆಯಿತು. ಆಮೇಲೆ ನಾವು ಬಂದಮೇಲೆ ಒಟ್ಟು 5800 ಬಸ್ಸು ತಗೊಂಡ್ವಿ. ಈ ವರ್ಷ 2000 ಬಸ್ ಬರುತ್ತೆ. ಅದರಲ್ಲಿ 900 KSRTC, 700 ವಾಯು ಕರ್ನಾಟಕ, 400 ಇದಕ್ಕೆ ಕೊಟ್ಟಿದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ. ಬರುತ್ತೆ ಮತ್ತೊಂದು ಇನ್ನೊಂದು 2-3 ತಿಂಗಳು ಆಗುತ್ತೆ. ಬಂದಾಗ ಟಾಪ್ ಪ್ರಿಯಾರಿಟಿಯಲ್ಲಿ ಗುಂಡ್ಲುಪೇಟೆ ಅಂತಲ್ಲ, ಚಾಮರಾಜನಗರ ಸುತ್ತಮುತ್ತ ಎಲ್ಲರಿಗೂ ಕೂಡ ಗುಂಡ್ಲುಪೇಟೆಗೆ ಒಂದು 50 ಬಸ್ ಕೊಡ್ಸಿ ಸರ್. ಕೊಡಾಗ್ಲಿ. ಇನ್ನೇನು ನೈಜ. ಎಲ್ಲರಿಗೂ ಧನ್ಯವಾದ.